ವೃತ್ತ. ಕಳೆ ಬರ್ತಾ ಇರ್ತದೆ, ಕಳೆ ತೆಗಿತಾ ಇರಬೇಕು. ಹಂಗೆ ಸಮಾಜದಲ್ಲಿ ದುಷ್ಟ ಜನಗಳಿರ್ತಾರೆ. ಅದು ನಾವು ಪರಿಣಾಮಕಾರಿ ಕೆಲಸ ಮಾಡಬೇಕಾದ್ರೆ ಸಾರ್ವಜನಿಕರಿಗೂ ಮತ್ತು ಪೊಲೀಸರು ಯಾವ ರೀತಿ ಸಂಬಂಧ ಇರಬೇಕಂದ್ರೆ, ವೈದ್ಯರು ಮತ್ತು ರೋಗಿಗಳು. ರೋಗಿ ಎಲ್ಲ ಹೇಳಿದ್ರೆ ವೈದ್ಯರು ಏನಾದರೂ ಪ್ರಿಸ್ಕ್ರೈಬ್ ಮಾಡೋಕ್ಕಾಗೋದು. ಆದ್ದರಿಂದ ನಮಗೆ ನೀವು ಆ ರೀತಿ ನಿಮ್ಮ ಒಡನಾಟ ಇದ್ದರೆ ನಾವು ಪರಿಣಾಮಕಾರಿಯಾಗಿ ಮಾಡ್ಬೋದು ಅಂತೇಳಿ ಇದನ್ನು ಮನಗೊಂಡು ಸರ್ಕಾರವು ಮತ್ತು ನಮ್ಮ DG&IG ಅವರು ಒಂದು ಸರ್ಕ್ಯುಲರ್ನ 21 ಜನವರಿ 26ರಲ್ಲಿ ಮಾಡಿದ್ದಾರೆ. ಅದರಲ್ಲಿ ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಸುರಕ್ಷೆ ಮತ್ತು ವಿಶ್ವಾಸ ನೀಡುವ ಆಶಾಕಿರಣವಾಗಿ ಆಸರೆ ಎಂಬ ಸಮುದಾಯ ಪೊಲೀಸ್ ಪರಿಕಲ್ಪನೆಯನ್ನು ಅನುಷ್ಠಾನಕ್ಕೆ ತರುವ ಬಗ್ಗೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇದು ಒಂದೊಂದು ವರ್ಡು ಓದಿದರೆ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ. ಇದನ್ನು ಎಲ್ರಿಗೂ ಹಂಚಲಿಕ್ಕೂ ನಾನು ಹೇಳಿದ್ದೀನಿ. ಇದು ಸಂವಿಧಾನದ ಆರ್ಟಿಕಲ್ 19 ಪ್ರಕಾರ ಪ್ರತಿಯೊಬ್ಬರಿಗೂ ಜೀವಿಸ ಹಕ್ಕಿದೆ. 60 ವರ್ಷ ಆದ ನಂತರ ಯಾರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೋ ಅವ್ರ ಮನೆಗೆ ಭೇಟಿ ನೀಡಿ ಅವರ ಫ್ಯಾಮಿಲಿ ಹಿಸ್ಟ್ರಿನೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಏನು ನಾವು ಆಸರೆಯಾಗಿ ಅನುಕೂಲ ಮಾಡ್ಬೋದು. ಒಬ್ಬೊಬ್ಬ 60 ಮೇಲ್ಪಟ್ಟವರು ಬಡವರು ಇರ್ತಾರೆ, ಅವ್ರಿಗೆ ರೇಷನ್ ಕಾರ್ಡ್ ಇರಲ್ಲ, ನಮ್ಮ ಕೈಯಿಂದ ಕೊಡೋದಿಲ್ಲ, ಸರ್ಕಾರದ ಕಾರ್ಯಕ್ರಮ ಈ ಥರ ರೇಷನ್ ಕಾರ್ಡ್ ಸಿಗ್ತದೆ ಅಂತ ಹೇಳ್ಬೋದು. ಆರೋಗ್ಯ ಸರಿ ಇರೋದಿಲ್ಲ, ಒಂದು BPL ಕಾರ್ಡ್ ಇದ್ದರೆ ನಿಮಗೆ ಈ ಕಡೆ ಟ್ರೀಟ್ಮೆಂಟ್ ಸಿಗ್ತದೆ ಅಂತ ಗೊತ್ತಾಗ್ಬೋದು. ನಂತರ ಏನು ಗೊತ್ತಿಲ್ಲದಂಗೆ ಇರಬೇಕು, ಮನೆ ಮುಂದೆ ಒಂದು CCTV ಹಾಕ್ಕೊಳ್ಳಿ, ಒಂದು ನಾಯಿನ್ ಸಾಕಿ, ಒಂದು ಡೋರ್ ಕ್ಲೀನಾಗಿ ಹಾಕ್ಕೊಳ್ಳಿ, ಯಾರೇ ಬಂದರೂ ಡೋರ್ ತೆಗಿದಂಗೆ ಮಾತಾಡಿ, ಪರಿಚಿತರಿದ್ದರೆ ಮಾತ್ರ ತೆಗೀರಿ. ಇವೆಲ್ಲ ನಾವು ಈ ಆಸರೆ ಕಾರ್ಯಕ್ರಮದ ಅಡಿಯಲ್ಲಿ ಯಾರ್ಯಾರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅವ್ರನ್ನ ಪ್ರತಿಯೊಬ್ಬರು ಭೇಟಿ ಮಾಡಬೇಕು, ಅವ್ರನ್ನ ಗುರುತಿಸಬೇಕು, ಅವ್ರ ಮಾಹಿತಿ ಪಡೀಬೇಕು. ಆ ಮಾಹಿತಿ ಅನ್ವಯ ಅವ್ರಿಗೆ ಏನು ಸಲಹೆಗಳು ಬೇಕೋ ಅದನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಮಾಡಿದ್ದಾರೆ. ಇದೇ ರೀತಿಯಲ್ಲೇ ನಾನು ಇವ್ರಿಗೆ ಗೈಡ್ ಮಾಡಿದ್ದು. ಅವ್ರಿಗೆ ವಿಶೇಷ ಆಸಕ್ತಿ ಇದೆ ಸರ್, ಎಲ್ಲ ಕಡೆ ಹೋಗಿದ್ದಾರೆ, 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಮನಸೊಪ್ತಾ ಇಲ್ಲ ಅಂತದಕ್ಕೆ ನಾವು ಎಲ್ಲಾದರೂ ಬೆಳಕಲ್ಲಿ ಹುಡುಕಾಡಿದ್ರೆ ಗುಂಡು ಪಿನ್ನಾಗಲಿ ನಾವು ಪತ್ತೆ ಮಾಡ್ಬೋದು. ಜ್ಞಾನಾರ್ಜನೆ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ, ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇರುತ್ತೆ ಅಂತ ಒಂದು ಗಾದೆ ಮಾತಿದೆ. ಅವ್ರಿಗೆ ಹೇಳಿದೆ, ಇಬ್ಬರನ್ನ ನೀವು ಎಂಗೇಜ್ ಮಾಡ್ಕೊಳ್ಳಿ, ಇಬ್ರಿಗೆ ಉದ್ಯೋಗ ಕೊಟ್ಟಂಗೆ ಆಗ್ತದೆ. ಅವರು ಮಗುಗಿಂತ ಹೆಚ್ಚಿಗೆ ಸಾಕೋತಾರೆ, ನೀನಾಗಲಿ ನಿನ್ನ ಹೆಂಡತಿಯಾಗಲಿ ಆ ಕೆಲಸ ಮಾಡೋಕ್ಕಾಗೋದಿಲ್ಲ. ಮತ್ತು ಅವ್ರನ್ನ 3 ತಿಂಗಳು ಒಂದ್ಸಲ ಚೇಂಜ್ ಮಾಡಿ, ಅಪಾಯಿಂಟ್ ಆದಾಗ ಅವ್ರಿಗೆ ಡೀಟೇಲ್ಸ್ ಎಲ್ಲ ಪರ್ಟಿಕ್ಯುಲರ್ಸ್ ಅಲ್ಲೆಲ್ಲ ಇಲ್ಲಿ ಕೊಡಿ. ಆಧಾರ್ ಕಾರ್ಡ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಅವ್ರ ಅಪ್ಪ ಅಮ್ಮಂದು ಇರ್ಬೋದು, ಎಲ್ಲ ಡೀಟೇಲ್ಸ್ ಕೊಟ್ಟರೆ ಅವ್ರೇನಾದರೂ ಅಪರಾಧ ಮಾಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಎಷ್ಟೇ ಚೆಂದ ಇರಲಿ, 3 ತಿಂಗಳು ಚೇಂಜ್ ಮಾಡಿದ್ರೆ ಹೊಸಗಳು ಬಂದರೆ ಮತ್ತೆ ಅವ್ರಿಗೆ ತಲೆಯಲ್ಲಿ ಏನು ಓಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಏನೆಲ್ಲ ಸಲಹೆ ಮಾಡಬೇಕು ಅಂತ ಇದನ್ನೆಲ್ಲ ನೀವು ಹಂಚಿ, ನಿಮ್ಮ ಸಮಾಜದಲ್ಲಿ ನಿಮ್ಮದು ಸಹ ರೋಲ್ ಜಾಸ್ತಿ ಇದೆ. ನಾವು ನಿಮ್ಮ ನಿರೀಕ್ಷೆಯಾಗಿ ಕೆಲಸ ಮಾಡಿದ್ರು ಸಹ ಇನ್ಪುಟ್ಸ್ ಯಾರು ಕೊಡ್ತಕ್ಕಂಥದ್ದು ನಿಮ್ಮ ಮೇಲೂ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸಿ, ನಿಮ್ಮ ಜವಾಬ್ದಾರಿಯನ್ನು ನಾನು ಸ್ವಲ್ಪ ಮನದಟ್ಟು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ದಯಮಾಡಿ ಇದೊಂದು ಕಾರ್ಯಕ್ರಮ ಇದೆ, ಇನ್ನೊಂದು ಬಹಳ ಚೆನ್ನಾಗಿದೆ, ಸನ್ಮಿತ್ರ ಅಂತ. ಈಗ ಮದ್ಯವ್ಯಸನೆ ಆಗಿರ್ತಾರೆ, ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ಅಂಥವ್ರನ್ನ ನಾವು ಬೀಟಲ್ಲಿ ಗುರುತಿಸಿ ಒಬ್ಬೊಬ್ರನ್ನ ನೇಮಕ ಮಾಡಿ ಅವರಿಗೆ ಫ್ಯಾಮಿಲಿ ಹಿನ್ನೆಲೆಯನ್ನು, ಅವನು ಯಾವ ರೀತಿ ಡ್ರಗ್ ಅಡಿಕ್ಟ್ ಆದ, ಅವನಿಗೆ ಸೈಕ್ಯಾಟ್ರಿಕ್ ಬಗ್ಗೆ ತೋರಿಸೋದಾಗಲಿ ಅಥವಾ ಡಿ-ಅಡಿಕ್ಷನ್ ಸೆಂಟರ್ ಸೇರಿಸ್ತಕ್ಕಂಥದ್ದು, ಮತ್ತು ಅವನು ಯಾರ ಜೊತೆ ಸಂಪರ್ಕ ಇದ್ದಾನೆ ಅದನ್ನೆಲ್ಲ ಕಟ್ ಮಾಡಿಸ್ತಕ್ಕಂಥದ್ದು, ಅಪ್ಪ ಅಮ್ಮನ ಫೀಡ್ಬ್ಯಾಕ್ ತಗೊಳ್ತಕ್ಕಂಥದ್ದು, ಅವನ ಮನಃ ಪರಿವರ್ತನೆಗೆ ಏನು ಮಾಡಬೇಕು ಅಂತ ಅದು ಒಂದು ಸ್ಕೀಮ್ ಮಾಡಿದ್ದಾರೆ. 2 ಆಯಿತು. 3ನೇದಾಗಿ ಮನೆಗೆ ಕಾರ್ಯಕ್ರಮ ಅಂತ. ಪ್ರತಿಯೊಂದು ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಅವ್ರ ವೃತ್ತಿ ಏನು, ಇವೆಲ್ಲ ತಿಳ್ಕೊಂಡಾಗ ನಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಅದರ ಆಧಾರದ ಮೇಲೆ ನಾವು ಕೆಲಸ ಮಾಡಿದ್ರೆ ನಮ್ಮ ಗುರುತರವಾದ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆ ಪಾಲಿಸ್ತಕ್ಕಂಥದ್ದು, ಅಪರಾಧಗಳನ್ನ ನಡೆಯದಂತೆ ನೋಡ್ತಕ್ಕಂಥದ್ದು, ಒಂದು ವೇಳೆ ಕೈ ಮೀರಿ ಅಪರಾಧ ಗಡಿಸಿದ್ದೇ ಆದರೆ ಅದನ್ನು ಪತ್ತೆ ಮಾಡ್ತಕ್ಕಂಥದ್ದು, ಮತ್ತು ಜನರಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ದು, ಇದಕ್ಕೆಲ್ಲ ಸಹಾಯ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಿಬ್ಬಂದಿಗೆಲ್ಲ ಇಷ್ಟೊತ್ತು ನಾನು ನೈತಿಕತೆ ಪಾಠ ಮತ್ತು ಅವರ ಕರ್ತವ್ಯಗಳ ಬಗ್ಗೆ ಪುನರ್ಮನನ ಮಾಡಿಕೊಟ್ಟಿದ್ದೀನಿ. ಇದಕ್ಕೆ ನೀವು ಸ್ಪಂದನೆ ಮಾಡಬೇಕು. ನಿಮ್ಮ ರಿಲೇಷನ್ಶಿಪ್ಪು ಡಾಕ್ಟರ್ ಮತ್ತು ಪೇಷಂಟ್ ರೀತಿ ಇದ್ದು ಒಳ್ಳೆಯ ಸಮಾಜನ ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟು ನಾನಂತೂ ಬಯಸ್ತೀನಿ. ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತಾರೆ.
ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋದು. ಕಾನೂನು ಸುವ್ಯವಸ್ಥೆ ಅಂದರೆ ಏನು ಅಂತಂದರೆ, ನಾನು ಎಲ್ರಿಗೂ ಹೋದಾಗ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತೀನಿ, ಬೆಳಗ್ಗೆ ಎದ್ದು ತನ್ನ ಹೊಟ್ಟೆಪಾಡಿಗಾಗಿ ಅಥವಾ ಜೀವನ ನಿರ್ವಹಣೆಗಾಗಿ ಬಡವರು, ಮಕ್ಕಳು, ಮಹಿಳೆಯರು, ದುರ್ಬಲರು ಮನೆಯಿಂದ ಹೊರಟು ಸಂಜೆವರೆಗೆ ಏನೆಲ್ಲ ಕೆಲಸಗಳು ಮಾಡಬೇಕು ಮಾಡಿ ಸಂಜೆ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ತರಕಾರಿ, ಸೊಪ್ಪು, ಅದು ಇದು ದಿನಸಿ ಧಾನ್ಯ ಎಲ್ಲ ತೊಗೊಂಡ್ಬಂದು ಮನೆಯಲ್ಲಿ ಅಡುಗೆ ಮಾಡಿ ತಿಂದು ನೆಮ್ಮದಿಯಾಗಿ ಜೀವನ ಮಾಡ್ತಲ್ಲ, ಅದೇ ಕಾನೂನು ಸುವ್ಯವಸ್ಥೆ. ನೀವು ಏನು ನಮಗೆ ಸನ್ಮಾನ ಮಾಡಿದಿರೋ ಅದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆದರೆ ನಿಮ್ಮ ಭಾವನೆಗಳಿಗೆ ವ್ಯತಿರಿಕ್ತವಾಗಿ ನಾನು ಮಾಡಬಾರ್ದು. ಯಾಕಂದರೆ ಈ ಕೆಲಸದಲ್ಲಿ ನಾವೇನು ಮಾಡಿಲ್ಲ, ತಾಯಿಯನ್ನು ಉಳಿಸ್ಲಿಕ್ಕಾಗಲಿಲ್ಲ, ಒಡವೆ ರಿಕವರಿ ಮಾಡಿದ್ದೀವಿ, ಅದು ಅವ್ರಿಗೆ ಸಲ್ಲೋದಿಲ್ಲ. ಈ ನಿಟ್ಟಿನಲ್ಲಿ ಒಂದು ಕಿವಿ ಮಾತು ಅವ್ರಿಗೂ ಹೇಳಿದ್ದೀನಿ. ಯಾರೇ ಒಂಟಿ ಮನೆ ಇದ್ದರೆ ನೀವು ಸಹ ನಮ್ಮ ಮಾಹಿತಿ ಕೊಡಬೇಕು ದಯಮಾಡಿ. ಮತ್ತು ಡ್ರಗ್ ಅಡಿಕ್ಟ್ ಇದ್ದರೆ ಅದನ್ನು ತಿಳಿಸ್ಬೇಕು. ನಂತರ ಏನೇನು ಕಾನೂನು ಬಾಹಿರ ಕೆಲಸಗಳಿರ್ತದೋ ನಿಮ್ಮ ಹೆಸರು ಹೇಳೋದು ಬೇಡ, ಯಾಕಂದ್ರೆ ನಿಮ್ಗೆ ಭಯ. ಜಸ್ಟ್ ನಿಮ್ಮ ಹೆಸರಿಲ್ಲದೆ ನಮಗೆ ಸಾಕಷ್ಟು ಮುಖರ್ಜಿಗಳು ಬಂದರೆ ನಮ್ಗೆ ಎಷ್ಟು ಅನುಕೂಲ ಆಗ್ತದೆ. ನಿಮ್ಮ ಹೆಸರು ರಿವೀಲ್ ಮಾಡೋದಿಲ್ಲ. ಮತ್ತು ನಮ್ಮ ವೃತ್ತಿ ಧರ್ಮ ಇದೆ, ಒಂದು ವೇಳೆ ನಿಮ್ಮ ಹೆಸರಾಗಿ ಬರೆದ್ರೂ ಸಹ ಇಂಥವ್ರು ಹೇಳಿದ್ರು ಅಂತ ಹೇಳಿದ್ರೆ ನಮ್ಮ ವೃತ್ತಿ ಧರ್ಮ ಒಪ್ಪೋದಿಲ್ಲ. ಅದನ್ನು ಗೌಪ್ಯತೆ ಕಾಪಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಈ ಶಾಂತಿ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಮತ್ತು ಜನಸ್ನೇಹಿಯಾಗಿ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸ್ತೀರಿ ಅಂತ ಹೇಳ್ಬಿಟ್ಟು ನಾನಂತೂ ನಂಬಿರ್ತೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಸಹಕಾರ ಕೊಟ್ಟಂತ ನಮ್ಮ ಡಿವೈಎಸ್ಪಿ ಸಾಹೇಬರು ಕೂಡ ನಮ್ಮ ವರ್ತಕರ ಸಂಘದಿಂದ ಇಲ್ಲ, ನಾವು ನಿಮ್ಗೆ ಬಂದಾಗಿಂದ ವೆಲ್ಕಮ್ ಮಾಡಿ ನೀವೇನು ಸಂತೋಷ ಪಡಬೇಡಿ. తెలుగు వస్తుంది నమ్మకంతా ಚಿಂತ ಈಗ ನಮ್ಗೆ ಅನಿಸ್ತಿದೆ ಬಹಳಷ್ಟು ಜನಗಳು ಸಾಕಾಗ್ತಾ ಇಲ್ಲ. ತುಂಬಾ ನಾವು ನೋಡ್ತಾನೆ ಇದ್ದೀವಿ ಇವರು ಕಷ್ಟಗಳನ್ನ. ಏನಾದ್ರು ಮಾಡಿ ಒಂದ್ ಸ್ವಲ್ಪ ಮೆನ್ಗಳದು. ಆಮೇಲೆ ನೀವೇ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಹಳ ಜವಾಬ್ದಾರಿ ತಗೊಂಡು ಅವತ್ತಿನ ದಿನ ನಿದ್ದೆ ಇಲ್ಲದೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವರ್ತಕರ ಪರವಾಗಿ ನೀವೆಲ್ಲರೂ ಹಂಚ್ಕೊಳ್ಳಿ, ಜೆರಾಕ್ಸ್ ಮಾಡ್ಕೊಂಡು ಒಂದೊಂದು ಪದನೂ ಓದಿ ಆನಂದ ಭಾಷಣ ಬರ್ತದೆ. ಅದೇ